ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಲಾಜಿಸ್ಟಿಕ್ಸ್ ಕಾಸ್ಟ್ ಟು ರೆಡ್ಯೂಸ್ ಟು 9% ಇನ್ 2 to 3 years. ನಿತಿನ್ ಗಡ್ಕರಿ ಅವರು, ಮಿನಿಸ್ಟರ್ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು ಹೇಳಿದ್ದಾರೆ, ಇಂಡಿಯಾದ ಲಾಜಿಸ್ಟಿಕ್ ಕಾಸ್ಟು ಸಿಂಗಲ್ ಡಿಜಿಟ್ಸ್ ಅಂದರೆ 9%ಗೆ ಬರುತ್ತೆ ಇನ್ನೂ 2-3 ವರ್ಷ ಆದಮೇಲೆ ಅಂತ. ಇದರಿಂದ ಇಂಡಿಯಾದ ಎಕನಾಮಿಕ್ ಕಂಪಿಟೇಟಿವ್ನೆಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇಂಡಿಯಾದು ಲಾಜಿಸ್ಟಿಕ್ಸ್ ಕಾಸ್ಟು ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು 14 to 16% ಇದೆ. ಚೈನಾದಲ್ಲಿ 8% ಇದೆ. ಯುರೋಪಿಯನ್ ಕಂಟ್ರೀಸ್ ಮತ್ತು USA ಅಪ್ರಾಕ್ಸಿಮೇಟ್ಲಿ 12% ಇದೆ. ಸೊ ಈಗ ಎಕ್ಸ್ಪ್ರೆಸ್ ವೇಸ್ ಮಾಡಿದ್ರಿಂದ ಹಾಗೂ ರೈಲ್ವೇಸು ಇನ್ನೂ ಒಳ್ಳೆ ಕನೆಕ್ಟಿವಿಟಿ ಇದರಿಂದ 9%ವರೆಗೂ ಆಗ್ಬೋದು ಅಂತ ಅವರ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 2, US ಅಪ್ರೂವ್ಸ್ 8,400 crore ಆರ್ಮ್ಸ್ ಪ್ಯಾಕೇಜ್ ಫಾರ್ ಯುಕ್ರೇನ್. ಯುನೈಟೆಡ್ ಸ್ಟೇಟ್ಸ್ ಅವರು ಆಲ್ಮೋಸ್ಟ್ 8,400 crores ಒಂದು ಆರ್ಮ್ಸ್ ಅಥವಾ ಏನೋ ಒಂದು ವೆಪನ್ ಪ್ಯಾಕೇಜನ್ನು ಯುಕ್ರೇನಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ದಟ್ ಅವರು ರಷ್ಯಾ ಮೇಲೆ ವಾರ್ ಏನು ನಡೆಸ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ಬೋದಂತ. ಹಾಗೂ ಸುಮಾರು ರಾಕೆಟ್ ಸಿಸ್ಟಮ್ಸು, ಡ್ರೋನ್ಸು, ಸ್ಪೇರ್ ಪಾರ್ಟ್ಸಿಗೆಲ್ಲ ಈ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ದಾರೆ. ರಷ್ಯಾ ಇನ್ವೇಷನ್ ಮಾಡಿದರು ಯುಕ್ರೇನನ್ನು February 2022 ಆವಾಗಿಂದ ಇವತ್ತವರೆಗೆ ಅಪ್ರಾಕ್ಸಿಮೇಟ್ಲಿ 5.25 lakh crores ದುಡ್ಡು ಕೊಟ್ಟಿದ್ದಾರೆ US ಅವರು ಯುಕ್ರೇನಿಗೆ ರಷ್ಯನ್ ವಾರು ಫೈಟ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 3, ನಾರಾಯಣ್ ಮೂರ್ತಿ ಬೈಸ್ 50 crore ಅಪಾರ್ಟ್ಮೆಂಟ್. ರಿಪೋರ್ಟ್ಸ್ ಪ್ರಕಾರ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ಸಿಗ್ನಿಫಿಕೆಂಟ್ ಪರ್ಚೇಸ್ ಮಾಡಿದ ರಿಯಲ್ ಎಸ್ಟೇಟಲ್ಲಿ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ ಕಿಂಗ್ಫಿಶರ್ ಟವರ್ಸು UB ಸಿಟಿ ಹತ್ರ 50 ಕೋಟಿಗೆ. ಹಾಗೂ ಇದು 8,400 square feet ಮನೆ, 16th floor ಇರೋದು, 4 ಬೆಡ್ರೂಮು ಮತ್ತು 5 ಕಾರ್ ಪಾರ್ಕಿಂಗ್ ಸ್ಪೇಸಸ್ಸು ಇದೆ. ಆವ್ರೇಜ್ ರೇಟು ಆ ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ಅವ್ರು ಪೇಮೆಂಟ್ ಮಾಡಿದ್ದು 59,500 per square feet. ಹಾಗೂ ಇದರ ಮುಂಚೆನೂ ಒಂದು 4 ವರ್ಷ ಹಿಂದೆ ಸುಧಾ ಮೂರ್ತಿ ಅವರು ಒಂದು ಫ್ಲ್ಯಾಟ್ ಅದೇ ಬಿಲ್ಡಿಂಗಲ್ಲಿ ತೊಗೊಂಡಿದ್ರು ಕಿಂಗ್ಫಿಶರ್ ಟವರ್ಸಲ್ಲಿ. ಆವಾಗ 29 ಕೋಟಿ ಕೊಟ್ಟು ತೊಗೊಂಡಿದ್ರು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕಂಬೈನ್ಡ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ 6 of the ಟಾಪ್ ಮೋಸ್ಟ್ ವ್ಯಾಲ್ಯೂಡ್ ಫರ್ಮ್ಸು 2 lakh crores ಅಪ್ರಾಕ್ಸಿಮೇಟ್ಲಿ ಜಾಸ್ತಿ ಆಗಿದೆ ಲಾಸ್ಟ್ ವೀಕು. TCS ಹಾಗೂ HDFC ಇದು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಮೇಲೋಗಿದೆ ಲಾಸ್ಟ್ ವೀಕು. ನಿಫ್ಟಿ ಇಂಡೆಕ್ಸು 2.2% ಮೇಲೋಗಿದೆ ಲಾಸ್ಟ್ ವೀಕು. ಭಾರತೀಯ ಏರ್ಟೆಲ್ ಲಾಸ್ಟ್ ವೀಕಲ್ಲಿ ಅವರ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗಿದೆ, 16,720 ಕೋಟಿ ಕಮ್ಮಿಯಾಗಿ 9,10,000 crores ಅವರ ಮಾರ್ಕೆಟ್ ಕ್ಯಾಪ್ ಸದ್ಯಕ್ಕಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.